ಸ್ನೇಹಿತರೆ ನಮಸ್ಕಾರ. ದರ್ಶನ್ ತುಗುದೀಪ್ ಅವರು ಜೈಲಿಗೆ ಹೋಗೋದಕ್ಕೆ ಮತ್ತು ದರ್ಶನ್ ತುಗುದೀಪ್ ಅವರಿಗೆ ಈ ಸಂಕಷ್ಟಗಳು ಎದುರಾಗೋದಕ್ಕೆ ಪ್ರಮುಖವಾದಂಥ ಕಾರಣ ಏನು ಅಂತೇಳಿ ಕೇಳಿದ್ರೆ, ಚಿಕ್ಕ ಮಗುನು ಹೇಳುತ್ತೆ, ಅದು ಪವಿತ್ರ ಗೌಡ ಅವರ ಸಂಬಂಧ ಅಂತೇಳಿ. ಪವಿತ್ರ ಮತ್ತು ದರ್ಶನ್ ಅವರದ್ದು ಪವಿತ್ರವಾದಂಥ ಸಂಬಂಧ ಅಲ್ಲ. ಅದು ಗುಟ್ಟಾಗಿರುವಂಥ ವಿಚಾರ ಏನಲ್ಲ, ಸುಳ್ಳು ಕೂಡ ಅಲ್ಲ. ಇವರಿಬ್ಬರದು ಕೂಡ ಪವಿತ್ರವಾದಂಥ ಸಂಬಂಧ ಅಲ್ಲ. ಆದರೂ ಕೂಡ ಇವರಿಬ್ಬರ ನಡುವೆ ಸಂಬಂಧ ಬೆಳೆದು ಒಂದು ಸಂಬಂಧ ಸೃಷ್ಟಿಯಾಗಿ ನಂತರ ಅದು ಗಾಢವಾಗಿದ್ದು ಎಲ್ಲರಿಗೂ ಕೂಡ ಗೊತ್ತಿರುವಂಥ ವಿಚಾರ. ಗೊತ್ತಿಲ್ಲದೆ ಇರೋರಿಗೂ ಕೂಡ ಗೊತ್ತಾಗುವಂತೆ ಮಾಡಿದ್ದು ಯಾವುದು ಅಂತ ಹೇಳಿ ಕೇಳಿದ್ರೆ, ಇದು ರೇಣುಕಸ್ವಾಮಿಯ ಪ್ರಕರಣ ಅಂತಲೂ ಕೂಡ ಹೇಳ್ಬೋದು. ಮಾಧ್ಯಮದವ್ರಿಗೆಲ್ಲರಿಗೂ ಕೂಡ ಗೊತ್ತಿತ್ತು, ಬಟ್ ಎಲ್ಲೂ ಕೂಡ ರಿವೀಲ್ ಮಾಡೋದಕ್ಕೆ ಸಾಧ್ಯವಾಗಿರಲಿಲ್ಲ. ಸ್ವಲ್ಪ ಜನರಿಗೂ ಕೂಡ ಗೊತ್ತಿತ್ತು, ಅಭಿಮಾನಿಗಳಿಗೂ ಕೂಡ ಗೊತ್ತಿತ್ತು. ಬಟ್ ರೇಣುಕಸ್ವಾಮಿಯ ಪ್ರಕರಣ ನಡೆದ ಬಳಿಕ ಜಗಜ್ಜಾಹೀರಾಗೋಯಿತು. ಅದಕ್ಕಿಂತ ಮುಂಚೆ ಈ ಪವಿತ್ರ ಗೌಡ ಅವರ ಪತಿಯ ವಿಚಾರದ ಬಗ್ಗೆ ಇದೇ ವಿಜಯಲಕ್ಷ್ಮಿ ದರ್ಶನ್ ಅವರು ಒಂದಷ್ಟು ವಿಚಾರಗಳನ್ನು ಸರಿಯಾಗಿ ಒಂದು ವರ್ಷದ ಹಿಂದೆ ಒಂದು ಪೋಸ್ಟ್ ಮಾಡಿ ಜಗಜ್ಜಾಹೀರು ಮಾಡಿದರು. ಯಾಕೆ ಅಂತೇಳಿ ಕೇಳಿದ್ರೆ, ಪವಿತ್ರ ಗೌಡ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟನ್ನು ಹಾಕ್ಬಿಡ್ತಾರೆ. ಏನೋ, ನನ್ನ ಮತ್ತು ದರ್ಶನ್ ಸಂಬಂಧಕ್ಕೆ 10 ವರ್ಷ ಅಂತ ಹೇಳ್ಬಿಟ್ಟು ದರ್ಶನ್ ಜೊತೆಗೆ ಆತ್ಮೀಯ ಕ್ಷಣಗಳನ್ನು ಕಳೆದಿದ್ದನ್ನು ಫೋಟೋಸ್ಗಳನ್ನೆಲ್ಲವನ್ನು ಕೂಡ ಒಂದು ರೀಲ್ಸ್ ಟೈಪಲ್ಲಿ ಮಾಡಿ, ವಿಡಿಯೋ ಟೈಪಲ್ಲಿ ಮಾಡಿ ಅದನ್ನು ಪೋಸ್ಟ್ ಮಾಡಿ 10 ವರ್ಷ ಅಂತೇಳ್ಬಿಟ್ಟು ಹಾಕ್ಬಿಡ್ತಾರೆ. ಇದು ವಿಜಯಲಕ್ಷ್ಮಿ ದರ್ಶನ್ ಅವರಿಗೆ ಬೆಂಕಿಯ ಮೇಲೆ ಕೂತಂತೆ ಮಾಡಿಬಿಡುತ್ತೆ. ಅಕ್ಷರಶಃ ದುರ್ಗೆಯ ಅವತಾರವನ್ನು ತಾಳ್ತಾರೆ ಅವತ್ತು ವಿಜಯಲಕ್ಷ್ಮಿ. ಕೇವಲ ಅವತಾರವನ್ನು ತಾಳೋದು ಮಾತ್ರವಲ್ಲ, ಹಿಗ್ಗ ಮುಗ್ಗ ಜಾಡಿಸ್ಬಿಡ್ತಾರೆ. ಯಾರಿಗೆ? ಇದೇ ಪವಿತ್ರ ಗೌಡಗೆ, ಸೋಷಿಯಲ್ ಮೀಡಿಯಾದಲ್ಲೇ. ಅದು ಕೂಡ ಜಾಡಿಸೋದು ಮಾತ್ರ ಅಲ್ಲ, ಈಕೆಯ ಹಳೆ ಫೋಟೋ, ಈ ಹಿಂದೆ ಇದ್ದಂಥ ಮಾಜಿ ಗಂಡನ ಫೋಟೋ, ಮಗಳು ಫೋಟೋ ಎಲ್ಲವನ್ನು ಕೂಡ ಹಿಡ್ಕೊಂಡು ಜಾಡಿಸ್ಬಿಡ್ತಾರೆ. ಸಿಕ್ಕಾಪಟ್ಟೆ ಚರ್ಚೆಯ ಕೇಂದ್ರವಾಗಿಬಿಡುತ್ತೆ ಇವರಿಬ್ಬರ ಈ ಕಿತ್ತಾಟ, ಆ ಸಂದರ್ಭದಲ್ಲಿನ ಕಿತ್ತಾಟ. ಇದಾಯ್ತಲ್ಲ, ಇದಾಗಿ ಸ್ವಲ್ಪ ಟೈಮ್ ಎಲ್ಲದೂ ಕೂಡ ಕೂಲಾಗಿತ್ತು, ತಣ್ಣಗಿತ್ತು. ಕಟ್ ಮಾಡಿ ನೋಡಿದ್ರೆ ತಗೊಳ್ಳಿ, ದರ್ಶನ್ ಅರೆಸ್ಟ್ ಅನ್ನೋಂಥ ಸುದ್ದಿ. ಕಾರಣ, ಪವಿತ್ರ ಗೌಡಂಗೆ ಒಬ್ಬ ಯಾರೋ ಅಶ್ಲೀಲವಾಗಿ ಮೆಸೇಜ್ ಮಾಡ್ದ, ಆತನನ್ನು ಕರ್ಕೊಂಬಂದು ಥಳಿಸಿ ಭೀಕರವಾಗಿ ಆತನನ್ನು ಮುಗಿಸಿದ್ದಾರೆ ಮತ್ತು ರಾಜಕಾಲುವೆಯಲ್ಲಿ ಹಾಕಿ ಹೋಗಿದ್ದಾರೆ. ಇದರಲ್ಲಿ ದರ್ಶನ್ ಪಾತ್ರನೂ ಕೂಡ ಇದೆ ಅಂತೇಳಿ ಎಲ್ಲದೂ ಆಯಿತು. ಜೈಲು ಸೇರಿದಾಯಿತು, ಬಳ್ಳಾರಿ ಜೈಲು, ಅದಕ್ಕಿಂತ ಮುಂಚೆ ಪರಪ್ಪನಗರ, ಎಲ್ಲದೂ ಕೂಡ ಮುಗೀತು. ಈಗಿರುವಂಥ ವಿಚಾರ ಏನು ಅಂತ ಹೇಳಿದ್ರೆ, ಈಗ ಈ ಪವಿತ್ರ ಗೌಡ ಅವರ ಸಂಬಂಧ ಏನಾಯಿತು ಅಂತ. ಯಾರ ಜೊತೆಗೆ? ಮಾಜಿ ಗಂಡನ ಜೊತೆಗೆ. ಆ ಮಾಜಿ ಗಂಡ ಎಲ್ಲಿ ಅನ್ನುವಂಥದ್ದು. ದರ್ಶನ್ ಜೊತೆಗಿನ ಅಕ್ರಮ ಸಂಬಂಧ ಅದು ಸಕ್ರಮ ಆಗೋದಕ್ಕೆ ಸಾಧ್ಯವಿಲ್ಲ. ಎಲ್ಲಿವರೆಗೆ ಅಂತ ಹೇಳಿದ್ರೆ, ಪವಿತ್ರ ಗೌಡಗೆ ಇವತ್ತು ದರ್ಶನ್ ದೂರದ ಬೆಟ್ಟ. ಯಾವ ಕಾರಣಕ್ಕೂ ಕೂಡ ದರ್ಶನ್ ಮತ್ತೆ ಪವಿತ್ರ ಜೊತೆಗೆ ಕಾಂಟ್ಯಾಕ್ಟನ್ನು ಬೆಳೆಸುವಂಥ ಯಾವ ಸನ್ನಿವೇಶವೂ ಕೂಡ ಸದ್ಯಕ್ಕಂತೂ ಇಲ್ಲ. ಸುತಾರಾಮ್ ಇಲ್ಲ, ಸತ್ಯ ಹೇಳ್ತೀನಿ, ಇಲ್ಲ. ಹೀಗಿರುವಾಗ ಈಗೇನಾಗಿದೆ ಪರಿಸ್ಥಿತಿ ಅಂತ ಹೇಳಿದ್ರೆ, ಪವಿತ್ರ ಗೌಡಂಗೆ ಈ ಕಡೆ ದರೆ, ಈ ಕಡೆ ಪುಲಿ, ಈ ಪರಿಸ್ಥಿತಿ ಆಗಿದೆ. ಯಾಕಂತ ಹೇಳಿದ್ರೆ, ಪವಿತ್ರ ಗೌಡ ಮಾಜಿ ಗಂಡ ಸಂಜಯ್ ಸಿಂಗ್, ಇನ್ಫ್ಯಾಕ್ಟು ಪವಿತ್ರ ಗೌಡ ಬೇಲ್ ಸಿಗೋದಕ್ಕಿಂತ ಮುಂಚೆ ಬೆಂಗಳೂರಿಗೆ ಬಂದಿದ್ದರು. ಬಂದು ಒಂದು ಸ್ವಲ್ಪ ಮಾತುಕತೆಯನ್ನು ಮಾಡಬೇಕು, ಪವಿತ್ರ ಗೌಡ ಜೊತೆಗೆ ಸಂಪರ್ಕವನ್ನು ಬೆಳೆಸಬೇಕು ಅನ್ನೋಂಥ ಪ್ರಯತ್ನವನ್ನು ಮಾಡಿದ್ರು. ಬಟ್ಟು ಅದು ಯಶಸ್ವಿ ಆಯಿತಾ ಇಲ್ವಾ, ಇದು ಈಗಿರುವಂಥ ಕುತೂಹಲ. ಈಗ ಸ್ವಲ್ಪ ಹಿನ್ನೆಲೆಯನ್ನು ಹೇಳ್ಬಿಡ್ತೀನಿ. ಈ ಪವಿತ್ರ ಗೌಡಂಗೆ ಸಂಜಯ್ ಸಿಂಗ್ ಅನ್ನುವಂತಹ ಪತಿ ಇದ್ದ, ಪ್ರೀತಿಸಿ ಮದುವೆ ಆಗಿದ್ದು ಇವರಿಬ್ಬರು ಕೂಡ. ಆತ ಸಾಫ್ಟ್ವೇರ್ ಎಂಪ್ಲಾಯಿ. ಇದೇ ಬೆಂಗಳೂರಿನ ಹೃದಯ ಭಾಗ, ಗಿರಿನಗರ ಸಮೀಪ, ಗಿರಿನಗರ ಸಮೀಪ ಇವರೆಲ್ಲ ಇದ್ದರು. ದಿನಸಿ ಅಂಗಡಿಯನ್ನು ಇಟ್ಕೊಂಡಿದ್ರು ಪವಿತ್ರ ಗೌಡ ಅವರ ತಂದೆ. ಅಲ್ಲಿ ಪರಿಚಯ ಆಗುತ್ತೆ, ಪರಿಚಯ ಸ್ನೇಹವಾಗುತ್ತೆ, ಸ್ನೇಹ ಪ್ರೀತಿ ಆಗ್ತದೆ, ಪ್ರೀತಿ ಮದುವೆ ಆಗ್ತದೆ, ಮದುವೆ ಒಂದು ಮಗುವನ್ನು ಕೂಡ ಕೊಡುತ್ತೆ. ಮಗುವನ್ನು ಕೊಟ್ಟ ಬಳಿಕ ಸಂಜಯ್ ಸಿಂಗ್ ಮತ್ತು ಪವಿತ್ರ ಗೌಡ ನಡುವಿನ ಸಂಬಂಧ ಹಳಸೋದಕ್ಕೆ ಶುರುವಾಗುತ್ತೆ. ಯಾವಾಗ ಪವಿತ್ರ ಗೌಡಗೆ ಬಣ್ಣದ ಲೋಕದ ನಂಟು ಸಿಗುತ್ತೋ ಎಲ್ಲವೂ ಕೂಡ ಬಣ್ಣವಾಗಿ ಕಾಣಿಸೋದಕ್ಕೆ ಶುರುವಾಗುತ್ತೆ. ಸಂಜಯ್ ಸಿಂಗ್ ಕುರೂಪಿಯಾಗಿ ಕಾಣಿಸೋಕ್ಕೆ ಶುರು ಮಾಡ್ತಾನೆ. ಯಾವಾಗ ಸಂಜಯ್ ಸಿಂಗ್ ಸೌಂದರ್ಯದಲ್ಲಿ ಕೊರತೆಗಳು ಕಾಣಿಸೋಕ್ಕೆ ಶುರುವಾಗುತ್ತೋ ಈಕೆ ಏನು ಮಾಡ್ತಾಳೆ, ಆ ಸಂದರ್ಭದಲ್ಲಿ ಸಂಜಯ್ ಸಿಂಗಿಗೆ ಸೋಡಾ ಚೀಟಿಯನ್ನು ಕೊಟ್ಟೇ ಬಿಡ್ತಾಳೆ. ಆ ಸಂದರ್ಭದಲ್ಲಿ ಪವಿತ್ರ ಗೌಡ ಏನಾದರೂ ವಿಶ್ವಸುಂದರಿ ಥರ ಇದ್ಲ, ಅದನ್ನು ಈ ಫೋಟೋಸ್ಗಳೇ ಹೇಳುತ್ತೆ. ಎಷ್ಟು ಸುಂದರವಾಗಿ ಪವಿತ್ರ ಗೌಡ ಆ ಸಂದರ್ಭದಲ್ಲಿ ಇದ್ಲು ಅನ್ನುತ್ತಾಳೆ. ಅದಾಯಿತು, ಒಂದು ಮಗುನೂ ಕೂಡ ಇತ್ತು. ಸಂಜಯ್ ಸಿಂಗಿಗೆ ಆಯಿತು, ಹೋಯ್ತು ಎಲ್ಲದೂ ಕೂಡ ಆಯಿತು. ಸಂಜಯ್ ಸಿಂಗನ್ನು ಬಿಟ್ಟಾಯಿತು. ಸಂಜಯ್ ಸಿಂಗನ್ನು ಬಿಟ್ಟ ನಂತರ ಏನು ಕತೆ ಮುಂದೆ? ಆಗ ಸ್ವಲ್ಪ ವರ್ಷ ಆದ ಬಳಿಕ ಸಿಕ್ಕಿದೆ ದರ್ಶನ್ ಅನ್ನುವಂಥ ಮೇಕ. ದರ್ಶನ್ ಸಿಕ್ಕಾಯಿತು. ದರ್ಶನ್ ಜೊತೆಗೆ ಎಷ್ಟು ಬೇಕೋ ಅಷ್ಟು ಕಿತ್ಕೊಂಡಾಯಿತು. ಒಂದು ಲೆವೆಲ್ ಲೈಫ್ ಕೂಡ ಸೆಟ್ಲಾಯಿತು ಅಂತ ಹೇಳಿದ್ದಂಥ ಸಂದರ್ಭದಲ್ಲೇ ಎಲ್ಲವೂ ಕೂಡ ಉಲ್ಟಾ ಪಲ್ಟಾ ಮಾಡಿದ್ದು ಇದೊಂದು ರೇಣುಕಸ್ವಾಮಿಯ ಪ್ರಕರಣ. ರೇಣುಕಸ್ವಾಮಿ ಪ್ರಕರಣ ಬೆಳಕಿಗೆ ಬಂದಂಥ ಬಳಿಕ ಮತ್ತೆ ಸಂಜಯ್ ಸಿಂಗ್ ವಿಚಾರ ಚರ್ಚೆಗೆ ಬಂತು. ಸಂಜಯ್ ಸಿಂಗು ಮತ್ತೆ ಮೀಡಿಯಾಗಳಲ್ಲಿ ಮಾತನಾಡಿದರು. ಇದಾಗ್ತಿದ್ದಂತೆ ಬೇಲ್ ಸಿಗೋದಕ್ಕಿಂತ ಕೆಲವು ದಿನಗಳ ಮುಂಚೆ ಸಂಜಯ್ ಸಿಂಗ್ ಬೆಂಗಳೂರಿಗೂ ಕೂಡ ಬಂದಿದ್ದರು. ಎಲ್ಲ ಮಾಧ್ಯಮಗಳಲ್ಲೂ ಕೂಡ ಇಂಟರ್ವ್ಯೂನ ಕೊಟ್ಟಿದ್ದರು. ಇನ್ನೇನು
ಪವಿತ್ರ ಗೌಡ ಜೊತೆಗೆ ಮಾತನಾಡಬೇಕು ಅಂತ ಹೇಳ್ಬಿಟ್ಟು ಸಂಜಯ್ ಸಿಂಗ್ ಬಯಸಿದ್ರು ಕೂಡ. ಆದರೆ ಅದಾಯ್ತಾ? ಅದೇ ಈಗಿರುವಂಥ ಕುತೂಹಲ. ಅಸಲಿಗೆ ಇಲ್ಲಿ ರೇಣುಕಸ್ವಾಮಿಯ ಈ ಪ್ರಕರಣ ನಡೆದಿದ್ದು ಮತ್ತು ದರ್ಶನ್ಗೆ ಕಂಟಕವಾಗಿದ್ದು ಎಲ್ಲದೂ ಕೂಡ ಇರುವಂಥದ್ದು, ಅಥವಾ ಈಗ ಮತ್ತೆ ಇವರಿಗೆ ಜೈಲಿಗೆ ಹೋಗುವಂಥ ಭಯ ಕಾಡ್ತಿರುವಂಥದ್ದು ಈ ಪವಿತ್ರ ಗೌಡರಿಂದನೇ ಅನ್ನೋದರಲ್ಲಿ ಡೌಟ್ ಇಲ್ಲ. ರೇಣುಕಸ್ವಾಮಿ ಅಶ್ಲೀಲವಾಗಿ ಕೆಟ್ಟ ಮೆಸೇಜನ್ನು ಕಳಿಸ್ತಿದ್ದ ಅಂತ ಹೇಳ್ಬಿಟ್ಟು ಪವಿತ್ರ ಗೌಡಗೆ ಇಲ್ಲಿ ಇವರೆಲ್ಲರೂ ಕೂಡ ಅಂದರೆ ಸಪೋರ್ಟ್ ಮಾಡಿ ಸಾಥ್ ಕೊಟ್ಟು ಈ ಕೃತ್ಯವನ್ನು ನಡೆಸಿದ್ರು ಅನ್ನೋದರಲ್ಲಿ ಡೌಟ್ ಇಲ್ಲ. ಆದರೆ ಪವಿತ್ರ ಗೌಡ ಮಾಜಿ ಗಂಡ ಮತ್ತು ಪವಿತ್ರ ಗೌಡ ದೂರ ಆಗಿದ್ದು ಹಲವು ವರ್ಷಗಳು ಕಳೆದರೂ ಕೂಡ ಈಗಲೂ ಕೂಡ ಇವರ ಪ್ರೀತಿಗೆ ಒಂದು ಮಗು ಕೂಡ ಇದೆ. ಹೀಗಿದ್ದಾಗಲೂ ಕೂಡ ಪವಿತ್ರ ಗೌಡ ಮಾಜಿ ಗಂಡ ಎಲ್ಲಿ ಏನು ಮಾಡ್ತಿದ್ದಾನೆ, ಯಾಕೆ ಭೇಟಿಯನ್ನು ಮಾಡಲಿಲ್ಲ, ಯಾಕೆ ಮತ್ತೆ ಸಂಪರ್ಕಿಸುವಂಥ ಪ್ರಯತ್ನವನ್ನು ಮಾಡಲಿಲ್ಲ ಅನ್ನೋಂಥ ಪ್ರಶ್ನೆ ಈಗಲೂ ಕೂಡ ಇದೆ. ಪವಿತ್ರ ಗೌಡ ಮಾಜಿ ಗಂಡ ಆರಂಭದಲ್ಲಿ ತನ್ನ ಹೆಂಡತಿ ಅಂದರೆ ಪವಿತ್ರ ಗೌಡ ಜೊತೆಗೆ ಚೆನ್ನಾಗೇ ಇದ್ದ. ಆದರೆ ನನ್ನ ಪ್ರೀತಿಗೆ ಮೋಸ ಆಗಿತ್ತು ಅಂತೆಲ್ಲ ಪವಿತ್ರ ಗೌಡ ಬಗ್ಗೆ ಮಾಜಿ ಗಂಡ ಸಂಜಯ್ ಸಿಂಗ್ ಭಾರಿ ಗಂಭೀರ ಆರೋಪಗಳನ್ನು ಮಾಡಿ ನ್ಯೂಸ್ ಚಾನಲ್ಗಳಿಗೆ ಇಂಟರ್ವ್ಯೂಗಳನ್ನು ಕೂಡ ಕೊಟ್ಟಿದ್ದ. ಇಷ್ಟೆಲ್ಲ ಘಟನೆ ನಡುವೆ ಮತ್ತೊಂದು ದುರಂತ ಸಂಭವಿಸಿದ್ಯಾ? ಹೀಗಿದ್ದಾಗಲೇ ರೇಣುಕಸ್ವಾಮಿಯ ರೀತಿಯಲ್ಲೇ ಪವಿತ್ರ ಗೌಡ ಮಾಜಿ ಗಂಡನು ಕೂಡ ನಾಪತ್ತೆ ಆಗಿತ್ತು ಯಾಕೆ ಅನ್ನುವಂಥ ಪ್ರಶ್ನೆಯೂ ಕೂಡ ಎದ್ದಿದೆ. ರೇಣುಕಸ್ವಾಮಿ ಕೇಸು ಇಂಡಿಯಾದಲ್ಲಿ ಭಾರಿ ಸಂಚಲನವನ್ನು ಸೃಷ್ಟಿಸಿತು. ಯಾಕಂದರೆ ಕನ್ನಡ ಸಿನಿಮಾ ಇಂಡಸ್ಟ್ರಿ ಒಬ್ಬ ದೊಡ್ಡ ನಟ ಈ ರೀತಿ ಒಂದು ಕೃತ್ಯದಲ್ಲಿ ಭಾಗಿಯಾಗಿದ್ದಾನೆ ಅಂತ ಹೇಳಿದ್ರೆ ಇಡೀ ಫ್ಯಾನ್ಸ್ ಫಾಲೋವಿಂಗ್ ಮಾತ್ರವಲ್ಲ, ಎಲ್ಲರೂ ಕೂಡ ಶಾಕ್ ಆಗಿದ್ರು. ಸಾಧ್ಯನೇ ಇದು ಅಂತೇಳಿ. ಮತ್ತೊಂದು ಕಡೆಯಿಂದ ಡಿ ಬಾಸ್ ದರ್ಶನ್ ತುಗುದೀಪ್ ಅವರ ಸಿನಿಮಾಗಳು ಕೂಡ ನಿಂತು ಹೋಗಿದೆ. ದೊಡ್ಡ ಸಮಸ್ಯೆ ಎದುರಾಗಿದೆ. ಆರೋಗ್ಯದಲ್ಲೂ ಕೂಡ ಸಮಸ್ಯೆ. ಇವೆಲ್ಲದೂ ಕೂಡ ಒಂದು ಕಡೆ ಆದರೆ ಇಲ್ಲಿ ಪವಿತ್ರ ಗೌಡ ಗಂಡ ಸಂಜಯ್ ಸಿಂಗ್ ಎಲ್ಲಿ ಹೋದರು ಅನ್ನೋದೇ ಈಗಿರುವಂಥ ಯಕ್ಷ ಪ್ರಶ್ನೆ. ಪವಿತ್ರ ಗೌಡ ಅವರು ಡಿ ಬಾಸ್ ದರ್ಶನ್ ಜೊತೆಗೆ ಆತ್ಮೀಯತೆಯನ್ನು ಬೆಳೆಸಿಕೊಳ್ಳುವಂಥ ಮೊದಲೇ ಮದುವೆ ಆಗಿದ್ದರು. ಆದರೆ ಪವಿತ್ರ ಗೌಡ ತಮ್ಮ ಮೊದಲನೇ ಗಂಡ ಜೊತೆಗೆ ಜೀವನ ಸಂಸಾರ ಮಾಡೋದಕ್ಕೆ ಸಾಧ್ಯವಿಲ್ಲ ಅನ್ನೋಂಥ ಕಾರಣಕ್ಕೆ ದೂರ ಆಗಿದ್ದರು. ಹೀಗೆ ಪವಿತ್ರ ಗೌಡ ಮೊದಲ ಗಂಡ ಸಂಜಯ್ ಸಿಂಗ್ ಅವರಿಂದ ದೂರ ಆದಂಥ ನಂತರ ಒಂಟಿಯಾಗಿ ಇದ್ದರು. ಆದರೆ 2014ರ ಸಮಯದಲ್ಲಿ ಪವಿತ್ರ ಗೌಡ ಮತ್ತು ಡಿ ಬಾಸ್ ದರ್ಶನ್ ಆತ್ಮೀಯ ಗೆಳೆತನ ಹೆಚ್ಚಾಯಿತು. ಹೀಗಿದ್ದಾಗಲೇ ಈ ರೇಣುಕಸ್ವಾಮಿ ಕೇಸ್ನಲ್ಲಿ ಪವಿತ್ರ ಮತ್ತು ದರ್ಶನ್ ಇತ್ತೀಚೆಗೆ ಜೈಲಿಗೆ ಹೋಗಿ ಬಂದಂಥ ಸಮಯದಲ್ಲಿ ಸಂಜಯ್ ಸಿಂಗ್ ದಿಢೀರ್ ಟಿ ವಿ ಚಾನಲ್ಗಳಲ್ಲಿ ಪ್ರತ್ಯಕ್ಷವಾಗಿ ಮಾತನಾಡಿದರು. ಆದರೆ ಇದೀಗ ಮತ್ತೆ ನಾಪತ್ತೆಯಾಗಿದ್ದಾರೆ. ಹೀಗೆ ಪವಿತ್ರ ಗೌಡ ಗಂಡ ಟಿ ವಿ ಚಾನಲ್ಗಳಲ್ಲಿ ಕಾಣಿಸಿಕೊಂಡಂಥ ನಂತರ ಮತ್ತೆ ನಾಪತ್ತೆಯಾಗಿರೋದು ಭಾರಿ ಆತಂಕ ಮತ್ತು ಕುತೂಹಲವನ್ನು ಮೂಡಿಸಿದೆ. ಪವಿತ್ರ ಗೌಡ ಗಂಡನಿಗೂ ಕೂಡ ಏನಾದರೂ ಸಮಸ್ಯೆಗಳಾಗಿದೆಯಾ, ಯಾಕೆ ಇಲ್ಲಿ ಆತ ಕಾಣಿಸ್ತಿಲ್ಲ ಅನ್ನೋಂಥ ಪ್ರಶ್ನೆಯೂ ಕೂಡ ಈಗ ಎತ್ತಿದೆ. ಸೋಷಿಯಲ್ ಮೀಡಿಯಾದಲ್ಲಿ ಇದ್ರ ಬಗ್ಗೆ ಚರ್ಚೆ ಆಗ್ತಿದೆ. ಎಲ್ಲೋದ್ರು ಸಂಜಯ್ ಸಿಂಗ್, ಯಾಕೇನೂ ಕೂಡ ಮಾತನಾಡ್ತಿಲ್ಲ, ಯಾವ ಬಗ್ಗೆನೂ ಕೂಡ ಯಾಕೆ ತುಟಿಯನ್ನು ಬೀಸ್ತಾ ಇಲ್ಲ, ಈ ಎಲ್ಲ ಘಟನೆಗಳ ಬಗ್ಗೆ ಆವಾಗ ಪುಂಖಾನುಪುಂಖವಾಗಿ ಹೇಳ್ತಿದ್ದಂಥ ಸಂಜಯ್ ಸಿಂಗ್ ಈಗ ಯಾಕೇನೂ ಕೂಡ ಮಾತನಾಡ್ತಿಲ್ಲ. ಪೊಲೀಸರು ಏನಾದರೂ ತನಿಖೆಯನ್ನು ನಡೆಸುವಂಥ ಸಂದರ್ಭದಲ್ಲಿ ಈ ಬಗ್ಗೆ ಏನೂ ಕೂಡ ಮಾತನಾಡಬಾರ್ದು ಅಂತೇಳಿ ಹೇಳಿದ್ದಾರಾ, ಅಥವಾ ಬೇರೆ ಏನಾದರೂ ಸಮಸ್ಯೆ ಇದೆಯಾ, ಅಥವಾ ಸ್ವತಃ ಪವಿತ್ರ ಗೌಡ ಅವರೇ ಹೊರಗಡೆ ಬಂದ ಬಳಿಕ ವಾರ್ನಿಂಗನ್ನು ಕೊಟ್ಟಿದ್ದಾರಲ್ವಾ ಸಂಜಯ್ ಸಿಂಗಿಗೆ, ನೀನೇನು ಈ ಬಗ್ಗೆ ಮಾತನಾಡಬಾರ್ದು, ತಪ್ಪಾಗುತ್ತೆ ನೀನು ಮಾತನಾಡಿದರೆ ಅಂತೇಳಿ ಹೇಳಿದ್ದಾರಾ, ಅಥವಾ ಇಲ್ಲ ಸಂಜಯ್ ಸಿಂಗ್ ಜೊತೆಗೆ ಪವಿತ್ರ ಗೌಡ ರಾಜಿ ಮಾಡಿಕೊಳ್ಳುವಂಥ ತೀರ್ಮಾನಕ್ಕೆ ಏನಾದರೂ ಬಂದಿದ್ದಾರಾ? ಹೀಗೆ ಒಂದಲ್ಲ ಎರಡಲ್ಲ ಸಾಲು ಸಾಲು ಪ್ರಶ್ನೆಗಳು ಕೂಡ ಈಗ ಮೂಡ್ತಿದೆ. ಇನ್ಫ್ಯಾಕ್ಟ್ ಸಂಜಯ್ ಸಿಂಗ್ ಅವರನ್ನು ಸಂಪರ್ಕಿಸುವಂಥ ಪ್ರಯತ್ನವನ್ನು ಮಾಡಿದ್ರೂ ಕೂಡ ಅದು ಸಾಧ್ಯವಾಗ್ತಿಲ್ಲ. ಬಟ್ ಪವಿತ್ರ ಗೌಡ ಈ ಬಗ್ಗೆ ಏನೂ ಕೂಡ ಕ್ಲಾರಿಟಿಯನ್ನು ಕೊಟ್ಟಿಲ್ಲ, ಎಲ್ಲೂ ಕೂಡ ಮಾತೇ ಆಡಿಲ್ಲಲ್ಲ ಇದರ ಬಗ್ಗೆ ಆಗಲಿ ಅಥವಾ ಬೇರೆ ವಿಚಾರಗಳ ಬಗ್ಗೆ ಆಗಲಿ. ಅದು ಕೂಡ ಈಗಿರುವಂಥ ಪ್ರಶ್ನೆ, ಏನಾಯಿತು, ಏನಾಗ್ತಿದೆ ಅನ್ನುವಂಥದ್ದು ಈಗಿರುವಂತಹ ಒಂದಷ್ಟು ಪ್ರಶ್ನೆಗಳು. ಇದಕ್ಕೆ ಉತ್ತರ ಸಿಗಬೇಕು ಅಂತ ಹೇಳಿದ್ರೆ ಕೆಲವು ದಿನಗಳ ಕಾಲ ನಾನು ನೀವು ಎಲ್ಲರೂ ಕೂಡ ಕಾಯಲೇಬೇಕು. ಯಾಕಂತ ಹೇಳಿದ್ರೆ ಸದ್ಯಕ್ಕೆ ಇದು ರಿವೀಲ್ ಆಗುವಂಥ ರೀತಿ ಕಾಣಿಸ್ತಿಲ್ಲ. ಸಂಜಯ್ ಸಿಂಗ್ ಬಗ್ಗೆ ಮಾಹಿತಿ ಸದ್ಯಕ್ಕೆ ರಿವೀಲ್ ಆಗುವಂಥ ಸಾಧ್ಯತೆ ಕಾಣಿಸ್ತಿಲ್ಲ. ಬಟ್ ಈ ಬಗ್ಗೆ ಇನ್ಫಾರ್ಮೇಷನ್ಸನ್ನು ಹುಡುಕ್ತಿದ್ದೀವಿ, ಅದನ್ನು ನಿಮ್ಮ ಮುಂದೆ ಇಟ್ಟೇ ಇಡ್ತೀವಿ. ಅದಕ್ಕೋಸ್ಕರ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿರಿ, ಜೊತೆಗೆ ಬೆಲ್ ಐಕನನ್ನು ಪ್ರೆಸ್ ಮಾಡಿರಿ, ಆ ಸ್ಟೋರಿಯ ನೋಟಿಫಿಕೇಷನನ್ನು ಕೂಡ ನೀವು ಪಡೀರಿ ಅಂತೇಳಿ ಹೇಳ್ತಾ, ನಿಮಗೇನು ಅನಿಸುತ್ತೆ ಈ ಸಂಜಯ್ ಸಿಂಗ್ ನಾಪತ್ತೆ ಆಗಿರೋದಕ್ಕೆ ಏನು ಕಾರಣ ಇರ್ಬೋದು ಅಂತೇಳಿ ನಿಮಗೆ ಅನಿಸುತ್ತೆ? ದಯವಿಟ್ಟು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ.